ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಪೂರ್ಣಿ ಲಾಗ್ಸ್. ಇವತ್ತು ಸಿಂಪಲ್ ಆಗಿರುವ ಕಿಚನ್ ಟಿಪ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಇದನ್ನು ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮರಿದೆಲ್ಲ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ನಾವು ಬೇಳೆ ಸಾರು ಮಾಡುವಾಗ ಅಥವಾ ಬೇರೆ ಯಾವುದೇ ರೀತಿಯ ಸಾಂಬಾರು ಮಾಡುವಾಗ ಬೇಳೆನ ಹಾಕಬೇಕಾಗುತ್ತೆ. ಬೇಳೆ ಹಾಕಿದಾಗ ಒಂದೊಂದು ಸಲ ಸರಿಯಾಗಿ ಬೇಯೋದೇ ಇಲ್ಲ. ಕೆಲವೊಂದು ಬೇಳೆ ಚೆನ್ನಾಗಿ ಬೇಯುತ್ತೆ, ಕೆಲವೊಂದು ಬೇಳೆಗಳು ಚೆನ್ನಾಗಿ ಬೇಯೋದೇ ಇಲ್ಲ. ಅದಕ್ಕೊಂದು ಟಿಪ್ನ ಹೇಳ್ತಾ ಇದ್ದೀನಿ. ಒಂದು ಗ್ಲಾಸ್ನ ತೊಗೊಂಡು ಟೊಮೊಟೊನ ಅದರಲ್ಲಿ ಕಟ್ ಮಾಡಿ ಹಾಕಿ ಅದಕ್ಕೆ ನೀರನ್ನು ಹಾಕ್ಕೊತಾ ಇದ್ದೀನಿ. ಬೇಳೆ ಜೊತೆ ಟೊಮೊಟೊ ಹಾಕೋದ್ರಿಂದ ಒಂದೊಂದು ಸಲ ಸರಿಯಾಗಿ ಬೇಳೆಗಳು ಬೇಯೋದಿಲ್ಲ. ಅದಕ್ಕೆ ಈ ಟಿಪ್ನ ಒಂದು ಸಲ ನೀವು ಟ್ರೈ ಮಾಡಿ. ನಾನು ಹೀಗೆ ಮಾಡೋದು. ಈಗ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ಗ್ಲಾಸ್ನ ಮಧ್ಯಕ್ಕೆ ಇಟ್ಟು ಇವಾಗ ನೀರನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ನಾವು ಸಪ್ರೇಟಾಗಿ ಇಟ್ಕೊಂಡು ಬೇಯಿಸೋದ್ರಿಂದ ಬೇಳೆನೂ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಈ ಟಿಪ್ನ ಫಾಲೋ ಮಾಡೋದು ತುಂಬಾ ಒಳ್ಳೆಯದು. ಹಾಗೆಯೇ ನಾವು ಸಾಮಾನ್ಯವಾಗಿ ಅರಿಶಿಣದ ಪುಡಿ ಮತ್ತು ಎಣ್ಣೆನ ಹಾಕ್ತೀವಿ. ಯಾಕೆಂದರೆ ಬೇಳೆ ಚೆನ್ನಾಗಿ ಬೇಯಬೇಕು ಅಂತ. ಅಂದರೆ ಒಂದೊಂದು ಸಲ ನಾವು ಟೊಮೊಟೊನ ಹಾಕೋದ್ರಿಂದ ಸರಿಯಾಗಿ ಬೇಳೆಗಳು ಬೇಯೋದಿಲ್ಲ. ಸೊ ಹಾಗಾಗಿ ನಾವು ಈ ರೀತಿ ಮಾಡೋದು ಒಳ್ಳೆಯದು. ಈಗ ಇದಕ್ಕೆ ತರಕಾರಿ ಕೂಡ ಹಾಕಿದ್ದೀನಿ. ಇವತ್ತು ಮೂಲಂಗಿ ಸಾರು ಮಾಡ್ತಾ ಇರೋದ್ರಿಂದ ಮೂಲಂಗಿನ ಹಾಕಿದ್ದೀನಿ. ನೀವು ಯಾವುದಾದ್ರು ತರಕಾರಿನ ಹಾಕಿ ಬೇಯಿಸ್ಕೋಬೋದು. ನೋಡ್ತಾ ಇರ್ಬೋದು, ಇವಾಗ ನಾನು ಬೇಯಿಸಿದ್ದೀನಿ. ಈಗ ಈ ಗ್ಲಾಸನ್ನು ತೆಗೆದು ಪಕ್ಕಕ್ಕಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಟಿಪ್ನ ನೀವು ಕೂಡ ಫಾಲೋ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ನ ನೋಡೋಣ. ಒಂದೊಂದು ಸಲ ನಾವು ಈರುಳ್ಳಿನ ಜಾಸ್ತಿ ಕಟ್ ಮಾಡಿರ್ತೀವಿ. ಅದನ್ನು ಯಾವ ರೀತಿ ನಾವು ಸ್ಟೋರ್ ಮಾಡಬೇಕು ಅಂದರೆ ಒಂದು ಏರ್ ಟೈಟ್ ಬಾಕ್ಸಲ್ಲಿ ನಾವು ಇದನ್ನು ಸ್ಟೋರ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಮಾರನೇ ದಿನಕ್ಕೆ ಯೂಸ್ ಮಾಡ್ಬೋದು. ಅದು ಫ್ರೆಶ್ ಆಗಿ ಕೂಡ ಇರುತ್ತೆ. ಹಾಗೆ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡುವಾಗ ಈ ರೀತಿ ಮಾಡಲೇಬೇಕು. ಇಲ್ಲಾಂದರೆ ಇದರ ಸ್ಮೆಲ್ ಏನಿದೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಹಾಗೆಯೇ ಈ ರೀತಿ ಇಡೋದ್ರಿಂದ ಚೆನ್ನಾಗಿ ಕೂಡ ಇರುತ್ತೆ. ಈಗ ನೆಕ್ಸ್ಟ್ ಟಿಪ್ನ ನೋಡೋಣ. ನಾವು ತರುವಂತಹ ಬ್ರೆಡ್ಡು ಒಂದೇ ದಿನಕ್ಕೆ ಖಾಲಿ ಅಂತೂ ಖಂಡಿತವಾಗ್ಲೂ ಆಗಲ್ಲ. ಒಂದೊಂದು ಸಲ ಖಾಲಿ ಆಗುತ್ತೆ, ಒಂದೊಂದು ಸಲ ನಾವು ಸ್ಟೋರ್ ಮಾಡಬೇಕಾಗುತ್ತೆ. ಹಾಗೆ ಮಾರನೇ ದಿನ ನಾವು ಮತ್ತೆ ಯೂಸ್ ಮಾಡಬೇಕು ಅಂದರೆ, ಅದು ಫ್ರೆಶ್ ಆಗಿರಬೇಕು ಅಂದರೆ ಏನು ಮಾಡಬೇಕು ಅಂತ ಒಂದು ಟಿಪ್ನ ಹೇಳ್ತಾ ಇದ್ದೀನಿ. ನಾವು ಕವರ್ ಓಪನ್ ಮಾಡಿದ ತಕ್ಷಣವೇ ಫಸ್ಟ್ ಬ್ರೆಡ್ ಸ್ಲೈಸ್ನ ನಾವು ತಿಂದುಬಿಡ್ತೀವಿ. ಸೊ ಹಾಗೆ ಮಾಡೋದ್ರಿಂದ ಮಿಕ್ಕಿದ ಬ್ರೆಡ್ ಸ್ಲೈಸ್ಗಳು ಫ್ರೆಶ್ ಆಗಿರಲ್ಲ. ಈ ಒಂದು ಫಸ್ಟ್ ಬ್ರೆಡ್ ಸ್ಲೈಸ್ ಏನಿರುತ್ತೆ ಅದನ್ನು ಹಾಗೆ ಇಟ್ಕೊಂಡಿರಿ. ಆಮೇಲೆ ಮಿಕ್ಕಿದ್ದೆಲ್ಲ ಬ್ರೆಡ್ ಸ್ಲೈಸ್ನ ನೀವು ಖಾಲಿ ಮಾಡಿದ್ಮೇಲೆ ಅದನ್ನು ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಬಿಟ್ಟು ಮತ್ತು ಫಸ್ಟು ಬ್ರೆಡ್ ಸ್ಲೈಸ್ ಇರುತ್ತಲ್ಲ ಅದನ್ನು ಮೇಲೆ ಮುಚ್ಚಿಬಿಟ್ಟು ಈ ರೀತಿ ಕವರನ್ನು ಕಟ್ಟಿ ಇಡೋದ್ರಿಂದ ಬ್ರೆಡ್ಡು ಫ್ರೆಶ್ ಆಗಿರುತ್ತೆ. ನೀವು ಮತ್ತೆ ಯೂಸ್ ಮಾಡ್ಕೋಬೋದು. ಈಗ ಲಾಸ್ಟ್ ಟಿಪ್ನ ನೋಡೋಣ. ಒಂದೊಂದು ಸಲ ನಾವು ಅನ್ನಕ್ಕೆ ಇಟ್ಟಾಗ ಅನ್ನ ಉದುರೋದ್ರಾಗಿ ಆಗೋದೇ ಇಲ್ಲ. ಅಂದರೆ ನಾವು ತಿಂಡಿ ಮಾಡೋಕ್ಕೆ ಅನ್ನ ಸಪ್ರೇಟಾಗಿ ಇಡ್ತೀವಲ್ಲ, ಚಿತ್ರಾನ್ನಕ್ಕಾಗಿರ್ಬೋದು, ಪುಳಿಯೋಗರೆಗಾಗಿರ್ಬೋದು, ಆವಾಗ ಅನ್ನ ಉದುರೋದ್ರಾಗಾದ್ರೇ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಟಿಪ್ನ ಹೇಳೋದಾದರೆ, ಅದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಿಂದ ಅನ್ನ ಉದುರೋದ್ರಾಗಿ ತುಂಬ ಚೆನ್ನಾಗಿ ಆಗುತ್ತೆ. ಹಾಗೆ ಇನ್ನಷ್ಟು ಕಿಚನ್ ಟಿಪ್ಸ್ಗಳ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಚೆಕ್ ಮಾಡಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.